ಬಂದ್ರಿ ಹೋಗೋದು ಬರೋದು ಸುಮ್ಮ ಇಲ್ಲೇ ಇದ್ರೆ ನಡೀತಿತ್ತಿಲ್ಲ. ಹಾಂ ಸುಟ್ಟಿನೇ ಅದಾಳ ಎಲ್ಲಿ ಆಗುತ್ತೆ ಕೆಲಸ? ಸುಟ್ಟಿನೇ ಐತಿ ನಿನ್ನೆ. ಸುಟ್ಟಿ ಇತ್ತು ಏನು ಕೆಲಸ ಯಾರು ಗಂಟು ಬೀಳೋದು ಅವು ಕೆಲಸ ಹೊಲ್ದ ಕೆಲಸ ಆಗಲ್ಲ. ಹಾಂ ಅದು ಕೆಲಸ ಆಗಿಲ್ಲ ಮತ್ತು ಈಜಿನ ನಿಂತು ಇವತ್ತು ಚಂಡಿ ಅದಕ್ಕೆ ಬಿಟ್ಟು ಹೋಗೋದು ಇವತ್ತು ಅದು ಕೆಲಸ ಮಾಡ್ಕೊಂಡು ಚಂಡಿಗೆ ಹೋಗ್ತೇವೆ. ನೋಡಂತವ್ರು ಆಲಿ ನೋಡ್ರಿ ಫ್ರೆಂಡ್ಸ್, ನಾವು ಎದ್ದೀವಿ ಲೇಟಾಗಿ. ಯಜಮಾನ್ರು ನಸಿಕಿನಾಗ ಊರಿಗೆ ಹೋಗ್ಯಾರ. ಈಗ ನನ್ನ ಮಗನಿಗೆ ಮೈ ತಪ್ಪ ಅಂತ ಹೇಳಕತ್ತೀನಿ. ಕೈಯ ನನಗೂ ಕೆಲಸ ಐತೆ ನೋಡ್ರಿ. ಪಟ್ಟದ್ ಬರ್ಯಾ ಅಕ್ಕ ರೋದಿ ಸೋಡು ನಂತರ ಒಂದು ಪೂಸರ ಏನೋ ಇಲ್ಲ ಹೇಳೋದು 9ಕ್ಕೆ ಎದ್ದೇವು ಇವತ್ತು. ಅವರು ಲಗುಟ್ಟು ಹೋದ್ರು ಇಲ್ಲ, ಇವ್ರು ಮಾಲಕರು ಕೂಡ ಹೋಗ್ಯಾರಲ್ಲ. ಸುಟ್ಟಿ ಸಾಮಾರು ಸುಟ್ಟಿ ಇದ್ರು ಅವ್ರಿಗೆ ಎಲ್ಲಿ ಸುಟ್ಟಿ ಇಲ್ಲ. ಟೈಮ್ ಹೆಸರಿಗೆ ಅಟ್ಟೆ ಸುಟ್ಟಿ ಮತ್ತೆ ಏನಾರ ಪರ್ಸನಲ್ ಕೆಲಸ ಇದ್ರು ಮಾಡ್ಕೋತಾರ. ಹಾಂ ಹಾಂ ಇವರೇ ಇಲ್ಲಮ್ಮ, ನಿಮ್ಗೆ ಯಾರು ತರಬೇಕು? ಹಾಂ ನಮ್ಮ ದಡ್ ನಾದ್ನಿರಿ ಇಲ್ಲಿ ಬಾಜುಕ್ಕೆ ಬಂದು ನಿನ್ನೆಲ್ಲಿ ಹತ್ತು ಹೋಗ್ಯಾರಲ್ಲ ಅಲ್ಲೇ ಬಂದು ಗಾಡಿ ತರಿಸಿದ್ರು. ಮತ್ತು ಸ್ನೇಹ ಕಳಿಸಿದ್ನ್ಯಾ ಕರ್ಕೊಂಡು ಬಂದರು ನೋಡ್ರಿ. ಸ್ನೇಹ ನಾನು ಈ ಕೆಂಪು ಚಟ್ನಿ ಮಾಡತ್ತೀನಿ ನೋಡ್ರಿ. ರಾತ್ರಿ ನೆನೆ ಇಟ್ಟಿದ್ದೆ ಫ್ರೆಂಡ್ಸ ಮೆಣ್ಸಿನ್ಕಾಯಿನ. ಈಗ ಮುಂಜಾನೆ ತುಂಬ ಸೋಸಿನಿ. ಗ್ಯಾಸ್ ಕಟ್ಟೆ ಇದನ್ನೆಲ್ಲ ಮೊದಲು ಕ್ಲೀನ್ ಮಾಡಿಕೊಂಡೆ. ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿದೆ. ಮಕ್ಕಳೆಲ್ಲ ಕಸ ಹುಡುಗಿದ್ರು. ಇದಿಷ್ಟು ಬಾಂಡೆ ಇದ್ದು ಇಷ್ಟು ತಿಕ್ಕೊಂಡು ಈಗ ಮೆಣಸಿನ್ಕಾಯಿ ತುಂಬದೆಲ್ಲ ಸೋಸ್ಕೊಂಡು ಬೆಳ್ಳುಳ್ಳಿ ಸುಲ್ಕೊಂಡು ಈಗ ಚಟ್ನಿ ಮಾಡಿ ನೋಡ್ರಿ ಫ್ರೆಂಡ್ಸ್. ಇದಕ್ಕಿಷ್ಟು ಸಾಕಂತ ಅನ್ಕೋತೀನಿ. ಒಂದು ಲಿಂಬೆಹಣ್ಣು ಹಾಕಿನ್ರಿ. ಸಿಕ್ಕಾಪಟ್ಟೆ ಹುಳಿ ಐತಿ ಲಿಂಬೆಹಣ್ಣು, ಜವಾರಿ ಲಿಂಬೆಹಣ್ಣು. ಮೊದಲ ಮತ್ತೊಂದು ಸರಿ ಮಿಕ್ಸಿ ಮಾಡ್ತೀನಿ ರೀ. ಸದ್ಯಕ್ಕೆ ಇನ್ನೂ ಸ್ವಲ್ಪ ಸಣ್ಣ ಆಗಬೇಕು. ಎಲ್ಲ ಕುಡ್ಕೊಳತ್ರಿ ಇದು ರಸ. ಬರ್ರಿ ವಿಡಿಯೋನ ಶುರು ಮಾಡಕತ್ತೀನಿ. ರಾತ್ರಿ ನೋಡ್ರಿ ಪೇಪರ್ ಅವಲಕ್ಕಿ ಮಾಡಿದ್ದೆ, ಮ್ಯಾಮ್ ಮುಚ್ಚಿಟ್ಟಿದ್ದೆ. ಈಗ ತೆಗ್ದೀನಿ ಜಸ್ಟ್. ಬೆಲ್ಲ ಹಾಕಿ ನೋಡ್ರಿ ಚಟ್ನಿಗೆ. ಬೆಲ್ಲ ಕಮ್ಮಿ ಬೀಳ್ತಾನೆ ಅಂತ ಇಲ್ಲೇ ಇಟ್ಕೊಂಡಿದ್ದೆ. ಈಗ ಮತ್ತೊಂದು ಸರಿ ತಿರುತ್ತೀನಿ. ಈಗ ನನ್ನ ಮಗ ನೋಡ್ರಿ ಅವಲಕ್ಕಿನ ಒಂದು ಸ್ವಲ್ಪ ಕಟ್ಟಿ ಸೈಡಿಗೆ ಇಟ್ಟಿನ್ರಿ. ಒಂದು ಸ್ವಲ್ಪ ಆಜು ಬಾಜು ಕೊಡೋದಿತ್ತು. ಅಂದ್ರೆ ವಾಟಿಗಳು ಇದ್ದು ನೋಡ್ರಿ. ಹಂಗೆ ಹೆಂಗೆ ಕೊಟ್ಕರ್ಸದಂತೆ ಅದ್ರ ಒಂದು ಸ್ವಲ್ಪ ಅವಲಕ್ಕಿ ಹಾಕಿ ಕೊಟ್ಕರ್ಸಿದ್ನೆ. ಪತ್ರ ಪೂವೆ ಅಂತ ಕರೀತಾರೆ ನೋಡ್ರಿ. ಸೊ ಈ ಉಳ್ದಿದ್ವಲ್ಲ ಈ ಒಂದು ಇದ್ರೊಳಗೆ ಹಾಕಿ ತೆಗೆದಿಟ್ಟಿನ್ರಿ. ನನ್ನ ಮಗ ಕುತ್ಕೊಂಡು ಜಡೆಕತ್ತ ನೋಡ್ರಿ. ಸದ್ಯ ಗ್ಯಾಸ್ ಕಟ್ಟಿ ಮೇಲೆ ಕುತ್ಕೊಂಡು ಕಿಡಿಗೇಡಿಕ್ಕೆ ಇಷ್ಟಪ್ಪ. ಅವನಿಗೆ ಒಂಥರ ಅಡ್ಗೆ ಮನೆ ಕ್ಯೂರಿಯಾಸಿಟಿ ಫ್ರೆಂಡ್ಸ್. ಏನೋ ಸ್ನೇಹ ಸ್ವಲ್ಪ ಅಷ್ಟು ಇದು ಮಾಡಕ್ಕೆ ಹೋಗಂಗಿಲ್ಲ. ಹೇಳಿದ್ದು ಮಾಡ್ತಾಳ ಬಂಡೆ ಗಿಂಡೆ ತಿಕ್ಕಂದ್ರೆ. ಅದಕ್ಕೆ ನನ್ನ ಮಗ ಮಮ್ಮಿ ಇವತ್ತಿಂದ ಅಡುಗೆ ಏನು, ಇವತ್ತಿನ ಸ್ಪೆಷಲ್ ಏನು ಅಂತೇಳಿ ಕೇಳ್ತಾನ. ಬಂದು ಕುಂದಿರ್ತಾನ. ಒಂಥರ ಫ್ರೆಂಡ್ಲಿ ಆಗಿರ್ತಾನೆ ನೋಡ್ರಿ ನನ್ನ ಮಗ ಅಂತ. ಪಿಲ್ಲು ಭಾಳ ಖುಷಿ ಅಂತ ಅನಿಸ್ತೈತೆ ನನ್ನ ಸರಿ. ಮಕ್ಕಳು ಈ ಥರ ಫ್ರೆಂಡ್ಲಿ ಆಗಿ ಜೊತೆಗೆ ಅದ್ರಾಗ ವಯಸ್ಸಿಗೆ ಈ ಥರ ಒಂದು ಬಿಹೇವಿಯರ್ ನೋಡೋಕೆ ಹೋದ್ರೆ ಖುಷಿ ಅಂತ ಅನಿಸ್ತೈತ್ರಿ. ಮೊದಲಪ್ಪಾಜಿ ಹೇ ಈಗ ರವೆ ಹುರ್ಕೊಂಡೀನಿ. ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕೀನಿ. ಯಜಮಾನ್ರು ತೊಗೊಂಬಂದಾರಿ ರವೆ ಕಲಸಾಗಿದ್ದು ತರ್ಸೀನಿ ನಿನ್ನೆ. ಸ್ವಲ್ಪ ಏನೇನು ಕಲಸಾಗೈತೆಲ್ಲ ತರ್ಸೀನಿ, ತೋರಿಸ್ತೀನಿ. ಆಮೇಲೆ ಈ ಒಗ್ಗರಣೆ ಹಾಕೇನ್ರಿ. ಇದೊಂದು ಸ್ವಲ್ಪ ಕುದಿ ಬರಲಿ ಫ್ರೆಂಡ್ಸ. ಮಮ್ಮಿಯವರು ನಾಷ್ಟ ಮಾಡ್ಕೊಂಡು ಬಂದಾರಂತ ಬರಬೇಕಾದ್ರೆ ನೋಡ್ರಿ ಕೇಸರಿ ರವೆ 1 ಕಿಲೋದಷ್ಟು ತರ್ಸೀನಿ ರೀ. ಬಟ್ ಇದು 1 ಕಿಲೋಗೆ ಸ್ವಲ್ಪ ಕಡಿಮೆ ಅಂತ ಅನಿಸ್ತೈತೆ ನನಗೆ. ಹಿಂಗೆ ಲೂಸ್ ತೊಗೊಂಬರ್ತೀವಲ್ಲ ಊರ ಕಡೆ ಅವೇ ಬೆಸ್ಟ್. ಬಟ್ ಇವು ಮೊದಲು ಸ್ವಲ್ಪ ಗೊತ್ತಾಗಲ್ಲ ಅಂಥವು ಬರ್ತಿದ್ವು ರೀ. ಈಗ ಬರೀ ಥರ ಯಜಮಾನ್ರು. ಇದ್ರಾಗ ಇಲ್ಲಿ 2 ನಮೂನೆ ಇರ್ತವೆ, ಮೀಡಿಯಮು ಮತ್ತು ಭಾಳ ದಮ್ಮ. ಅದಕ್ಕೆ ಒಂದು ಸಾರಿ ಭಾಳ ದಮ್ ತರಿಸಿದ್ರಿ. ಈಗ ಮೀಡಿಯಮ್ ತರ್ಸೀನಿ. ಅವಲಕ್ಕಿ ನೋಡ್ರಿ ಈ ಥರ ಆಗ್ಯಾವು. ಏನು ರೆಸಿಪಿ ಶೇರ್ ಮಾಡ್ಕೊಳೋದಕ್ಕೆ ಹೋಗಲಿಲ್ಲ. ಪುಟಾಣಿ ಶೇಂಗಾ ಹುಡುಗರಿಗೆ ಒಮ್ಮೊಮ್ಮೆ ಇಷ್ಟ ಆಗಂಗಿಲ್ಲ. ಬಟ್ ಹಾಕೋ ಕರಿಗೆ ಸ್ವಲ್ಪ ಹೆಚ್ಚಿಗೆ ಆಗಿಬಿಟ್ಟು ನೋಡ್ರಿ. ಕೈ ದೊಡ್ಡದು ನಂದು, ಸಣ್ಣದು ಅಲ್ಲೇ ನೋಡ್ರಿ. ಹಂಗನ ಫ್ರೆಂಡ್ಸ ಸೂರ್ಯೋದಯ ಬ್ಯಾಂಕಿನಾಗ ನಾವು ಲೋನ್ ಮಾಡ್ಕೊಂಡಿದ್ವಿ ನಮ್ಮ ಮನೆಯ ಓಪನಿಂಗ್ ಟೈಮ್ದೊಳಗೆ. ಅವಾಗೇನೈತಿ ಪ್ರತಿ ತಿಂಗಳು ಇವಾಗ ತಿಂಗಳ ಮೊದಲ ಸೋಮವಾರ ಯಾವ್ದು ಇರ್ತೈತೆ ನೋಡ್ರಿ, ಮೊದಲೇ ಸೋಮವಾರ. ಈ ಜನವರಿ ಬಂತಂದ್ರೆ ಜನವರಿ ಫಸ್ಟ್ ಸೋಮವಾರ 1ನೇ ತಾರೀಕಿಗೆ ಬರ್ಬೋದು, 5ನೇ ತಾರೀಕಿಗೆ ಬರ್ಬೋದು, 6ನೇ ತಾರೀಕಿಗೆ ಬರ್ಬೋದು. ಈ ಥರ ಅಂದ್ರೆ ತಿಂಗಳ ಮೊದಲ ಸೋಮವಾರ ಯಾವ ತಾರೀಕು ಬೇಕಾದರೂ ಬರ್ಬೋದು. ಆ ತಾರೀಕಿನೊಳಗೆ ಬಂದವರು ರೊಕ್ಕ ಒಯ್ತಾರೆ. ಅವ್ರು ಬಂದಿದ್ದರು. ಆಗಲೇ ಒಂದು ಸ್ವಲ್ಪ ಅಮೌಂಟ್ ಯಜಮಾನ್ರು ಕಡಿಮೆ ಇತ್ತು. ಮತ್ತು ನನ್ನ ಹತ್ರ ಇರೋ ಒಂದು ಸ್ವಲ್ಪ ಅಮೌಂಟನ್ನು ಜೋಡಿಸಿ ಮತ್ತು ಅವ್ರಿಗೆ 2000 ರೂಪಾಯಿ ಲೋನನ್ನು ಕೊಟ್ಟಿದ್ದೀನಿ ನೋಡ್ರಿ. ಅವರು ಇಟ್ಕೋ ಅಂತೇಳಿ ಯಾವಾಗ 1500 ಹಿಂಗೆ ಕೊಡೋದು ಭಾಳ ಕಡಿಮೆ. ಅದ್ರ ನನ್ನ ಹತ್ರ ಇರುವಂಥವನ್ನೇ ನಾನೇ ಹಾಕ್ಕೋಬೇಕಾಗ್ತೈತೆ. ಅಲ್ಲ ಅಷ್ಟು ಇಷ್ಟು ಮಾಡಿ ಒಮ್ಮೆ ಯಾವಾಗಾರು ಇಷ್ಟು ಜಮಾ ಮಾಡಿರ್ತೀನಿ.
ಮತ್ತು ಇದಾಗ್ಬಿಡ್ತಾವೆ ನೋಡಿರಿ ಫ್ರೆಂಡ್ಸ. ಈಗ ಮೋದಿ ಸರ್ಕಾರದ ರೊಕ್ಕ 1500 ಬಂದಿದೆ ನೋಡಿರಿ. ಅವ ಅಮೌಂಟ್ ಇದ್ದು ಮತ್ತು ಅದ್ರಾಗ ನಾವು ಸ್ವಲ್ಪ ಈಗ ನಾನಿಷ್ಟು ಕೈಲಿ ಹಾಕಿ ಕೊಟ್ಟು ನೋಡಿರಿ. ಮತ್ತು ಈಗ ಅವ್ರ ಕಡೆ ಇಸ್ಕೋಬೇಕು, ಯಾಕಂದ್ರೆ ಅದೇನು ತಿಂದೆ ನಾವೇನು ಹಾಳು ಮಾಡಂಗಿಲ್ಲ. ಹಿಂಗೆ ಎಮರ್ಜೆನ್ಸಿಗೆ ಬರ್ತಿರ್ತಾವೆ, ಬಟ್ ಇಸ್ಕೊಂಡಿರ್ತಾರೆ. ಒಳಗೆ ಕೊಟ್ರೆ ಅದು ಲೆವೆಲ್ ಆಗ್ತೈತಿ, ಕೊಡೋದೇ ಇಲ್ಲ ಯಪ್ಪ, ಏನು ಮಾಡ್ತೀರಿ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ನಮ್ಮದು ಬಜೆಟ್ ಈಗ ಸ್ವಲ್ಪ ಅಮೌಂಟನ್ನು ಸೇವಿಂಗ್ಸ್ ಮಾಡೋದ್ರೊಳಗೆ ಸ್ವಲ್ಪ ನಮ್ಗೆ ತಕ್ಲೀಫ್ ಆಗಾಕತ್ತದ ನೋಡಿರಿ ಫ್ರೆಂಡ್ಸ. ಓಕೆ, ಈಗ ಇದು ನೀರು ಕುದಿ ಬಂತ್ರಿ. ಈಗ ಉಪ್ಪಿಟ್ಟು ರವೆ ಹಾಕಿ ತಿರುಗಿಬಿಡ್ತೀನಿ. ಇಟ್ಟತನ ಕುತ್ಕೊಂಡು ಚೂಡ ತಿಂದನ್ರಿ ಮಗ. ಈ ನಾಷ್ಟ ಮಾಡಿದ್ರೆ ಹೊಟ್ಟೆ ತುಂಬೈತೆ ಅಂತ ಹೇಳತ್ತನ. ಎಲ್ಲರೂ ಕುತ್ಕೊಂಡು ಈಗ ಸದ್ಯಕ್ಕೆ ನಾಷ್ಟ ಮಾಡಕತ್ತಿ ನೋಡ್ರಿ. ಮಮ್ಮಿನೂ ಬಂದಾರ. ನೀನು ಹೋಗೋದು ಇವತ್ತು ಬರೋದು ಮತ್ತೆ. ಸೊ ಇವಾಗ ಏನೈತೆ ನೋಡ್ರಿ, ಉಪ್ಪಿಟ್ಟು ಎಲ್ಲರಿಗೆ ಆಗಂಗೆ ಮಾಡಿದ್ದೆ, ಸ್ವಲ್ಪ ಹೆಚ್ಚಿಗೆ ಮಾಡಿ ನೋಡ್ರಿ ಫ್ರೆಂಡ್ಸ. ನಾಷ್ಟ ಹೊಡ್ಯಾಕತ್ತೀವಿ. ನಾನಿನ್ನ ಜಾಗ ಮಾಡಿಲ್ಲ, ಹಶು ಆಗೈತಿ ನನಗೂ. 11:15 ಯಜಮಾನರು ರಸಿಗೆನೇ ಹೋದ್ರ ಅಂತೇಳಿ ಒಳ್ಳೆ ಮುಕ್ಕೊಂಬಿಟ್ಟಿವ್ರಿ. ಸೂಟಿನ ಸಾಲ ಐತೆ ಒಳ್ಳೆ ಈ ಟೈಮ್ ಮತ್ತೆ ಸಿಗಲ್ರಿ ಫ್ರೆಂಡ್ಸ್. ಒಳ್ಳೆ ಸಾಲ ಚಾಲೂ ಆದ್ಮ್ಯಾಗ ಅವಾಗ ಹೇಳಬೇಕಾಗ್ತೈತಿ. ಹಂಗಾಗಿ ಎಲ್ಲಿ ನಾವು ಹೊರಗೆ ಎಂಜಾಯ್ಮೆಂಟ್ ಮಾಡೋಕೆ ಟ್ರಿಪ್ ಎಲ್ಲಿ ಹೋಗೋದು ಆಟ್ರದಾಗೈತಿ. ಸೊ ಮನ್ಯಾಗ ಒಂದು ಸ್ವಲ್ಪ ಆರಾಮ್ಸೆ ಮುಕ್ಕೊಂಡು ಎದ್ರೆ ಆಯ್ತು ನೀವಾ ಅಂತ. ಯಜಮಾನ್ರು ಇದ್ದಿಲ್ಲ, ಮಮ್ಮಿನೂ ಆಗಲೇ ಬಂದರು. ಏನು ಅವಸರ ಐತೆ, ಮಕ್ಕಳನ್ನ ಮುಕ್ಕೊಂಡಾರ ತೊಳೆ ಮುಕ್ಕೊಂಡು ಲೇಟಾಗ್ಯದ್ದು. ಸ್ವಲ್ಪ ಮ್ಯಾಗಿಂದ ಎಲ್ಲ ಕ್ಲೀನಿಂಗ್ ಕೆಲಸ ಆಯಿತು. ಉಪ್ಪಿಟ್ಟು ಮಾಡೇನ್ರಿ. ಈಗ ಪೇಷನ್ಸ್ ಇಲ್ಲ ಮೈ ತೊಗೊಂಡು ನಾಷ್ಟ ತಿನ್ನೋ ಅಷ್ಟು. ಯಾವಾಗ ಹೆಂಗೆ ಬರ್ತಂಗೆ ಹೊಡೆದು ಬಿಡ್ತೀವಿ ನೋಡ್ರಿ ಫ್ರೆಂಡ್ಸ್. ನಾನಾಗಲಿ ನಮ್ಮ ಕೈ ಒಮ್ಮೆ ಇಲ್ಲಿ ಸೇಮ್ ಹಂಗೆ. ಸೊ ಒಮ್ಮೆ ಮೈ ತೊಗೊಂಡೇ ಮಾಡ್ಬೇಕಂತ ಏನು ಇರೋಂಗಿಲ್ಲ. ಟೈಮ್ ಹೆಂಗೆ ಬರ್ತಂಗೆ, ಎನಿ ಟೈಮು, ದಿನ ಇಲ್ಲ, ಎನಿ ಒನ್ ಟೈಮ್ ಈ ಥರ ಆತೈತಿ. ಸೊ ಇವಾಗಿನ ಸ್ವಲ್ಪ ಉಪ್ಪಿಟ್ಟು ತಿಂದು ಮುಂದಿನ ಕೆಲಸ ನೋಡೋಣ್ರಿ ಫ್ರೆಂಡ್ಸ. ಇವಾಗ ಕೆಂಪು ಚಟ್ನಿ ಎಲ್ಲ ಮಾಡಿದ್ದೆ ನೋಡಿರಿ. ಡಬ್ಬಿ ಒಳಗೆ ಕೆಂಪು ಚಟ್ನಿ ತೊಗೊಂಡಿನಿ ರೀ ಫ್ರೆಂಡ್ಸ. ನಮ್ಮ ಸಿಂಧು ಅವರ ಅಜ್ಜಿಗೆ ಕಣ್ಣು ಆಪ್ರೇಷನ್ ಮಾಡ್ಯಾರಿ. ಆವಾಗನೇ ಅವ್ರ ಜೊತೆಗೆ ಸಿಂಧು ಬಂದಿದ್ಲು. ಮತ್ತು ನಮ್ಮ ಮೈನಿ ಬಿಟ್ಟು ಹೋಗ್ಯಾರಿ. ಒಂದು ಸ್ವಲ್ಪ ಚೂಡ ತೊಗೊಂಡು ನೋಡಿರಿ. ಸುಮ್ಮಂಗ ಹೆಂಗೆ ಹೋಗೋದು, ಬರೀ ಹಣ್ಣು ಹಂಪ್ಲ ಇದ್ದೇ ಇರ್ತದೆ ಅಂತೇಳಿ ಸ್ವಲ್ಪ ಮಾಡೀನಿ ರೀ. ಮನೆ ಅಂದ್ರೆ ಟೇಸ್ಟ್ ಬೇರೆ ಇರ್ತದೆ ಅಂತೇಳಿ. ಸೊ ಈ ಚಟ್ನಿ ಸ್ವಲ್ಪ ಇದು ತೊಗೊಂಡಿನಿ. ಹೋಗ್ತಾ ಹೋಗ್ತಾ ಏನಾದರೂ ಹಣ್ಣುಗಳು ಸಿಕ್ಕರೆ ತೊಗೊತೀನಿ ರೀ ಫ್ರೆಂಡ್ಸ. ತಯಾರಾಗಿದ್ದೀವಿ ರೀ. ನನಗೆ ಅಡ್ರೆಸ್ ಗೊತ್ತಾಗಲಿಲ್ಲ ಫ್ರೆಂಡ್ಸ. ದೊಡ್ಡಮ್ಮ ಫೋನ್ ಹಚ್ಚಿದ್ವಿ, ಅವರೆಲ್ಲೋ ಹೊರಗಡೆ ಹೊರಟಿದಾರಂತ. ನಿನ್ನೆ ಹೇಳಿದ್ದೆ ಬರ್ತೀವಿ ಅಂತೇಳಿ. ಮತ್ತೇನೋ ಕೆಲಸದ ಹೊಂಟ್ರ. ಸಾಯಂಕಾಲ ಬಾರವ ಅಂತಾನ. ಮತ್ತೆ ಬಿಸಿಲು ಆಗಿತ್ತು. ಎಲ್ಲ ಮಸ್ತ್ ನಾಷ್ಟ ಹೊಡೆದಿದ್ವಿ ಎಲ್ಲರೂ ಉಪ್ಪಿಟ್ಟ. ಒಂದು ಸ್ವಲ್ಪ ನಿದ್ದೆ ಮಾಡಿದ್ದೆ ನಾನು. ನಮ್ಮ ಮಮ್ಮಿ ನಮ್ಮ ಅತ್ತಿ ಇದ್ರ ಕೈತ ಮಮ್ಮಿ ಬೆಲೆ ಕುಂತು ಬಂದ್ರೆ. ಸೊ ಇವ್ರು ಒಂಚೂರು ಆಟ ಆಡಿದ್ರು. ಒಂದು ಸ್ವಲ್ಪ ಪಿಕ್ಚರ್ ಹಚ್ಚಿದ್ದೆ ಕನ್ನಡ, ಅದಿಷ್ಟು ನೋಡಿದ್ರೆ. ಸೊ ಇವಾಗ ಎದ್ದು ಸ್ವಲ್ಪ ಫ್ರೆಶ್ ಆಗಿ ಮತ್ತು ಬಿಸಿ ಚಪಾತಿ ಮಾಡೀನಿ. ಸ್ವಲ್ಪ ಹೀರಿಕಾಯಿ ಪಲ್ಯ ಇತ್ತು, ಹಂಗೆ ಕೆಂಪು ಚಟ್ನಿ ಇಷ್ಟ ಮಾಡೀನಿ. ಅನ್ನಾಗಿನ ಏನು ಮಾಡಿಲ್ಲ. ಇಲ್ಲ ಮುಂಜಾನೆ ಒಂಚೂರು ಉಪ್ಪಿಟ್ಟು ಎತ್ತಿತ್ತಿಲ್ಲ ಅಂದ್ರೆ ಯಾಕಂತಾರೆ ನೋಡ್ರಿ ಎಲ್ಲರೂ. ಇವಾಗ ಮಲ್ದಾಗ ಹೇಳ್ಬಿಟ್ಟ ನಾನು ಅಡ್ವಾನ್ಸೆ. ಬಿಸಿ ಇದ್ದಾಗ ಇವಾಗ ಎಟ್ಟೊತ್ತನೇ ಎತ್ಲಾಡ್ಕೊಂಡು ತಿನ್ನ ನೋಡ್ರಿ ಫ್ರೆಂಡ್ಸ. ಸೊ ಅಷ್ಟು ಭಾಳ ಇಲ್ರಿ. ಸೊ ಮೊದಲು 2 ಚಪಾತಿ ಚಟ್ನಿ ಇಷ್ಟು ತಿಂದು ಎದ್ದಿ ಸದ್ಯಕ್ಕೆ ಮತ್ತು ರೆಡಿ ಆಗಿ ಬಿಡೋದಂದ್ರೆ ಬೇಸರ ನೋಡ್ರಿ ಜೋಕ್. ಹೋಗೋಕ್ಕೆಲ್ಲ ತಯಾರಾಗಿ ಹೋಗಿದ ಕೆಲ್ಸಕ್ಕೆ ಇಟ್ಟತಿ ಬಂದ್ಬಿಡ್ತಿದ್ವಿ ಆಲ್ರೆಡಿ. ನಾವು ನಾಷ್ಟ ಇಷ್ಟ ಮಾಡ್ಕೊಂಡು ಎಲ್ಲ ತಯಾರಾಗಿದ್ವಿ. ಮತ್ತು ಈ ಸದ್ಯಕ್ಕೆ ಒಳ್ಳೆ ಹೋಗ್ಬೇಕಲ್ಲ. ಮೊದಲ ನಮ್ಮ ಮನೆ ಕೂಡ ಜೀವನ ಬರ್ತೈತಿ. ತಯಾರಾಗಿ ಮತ್ತೆ ಬಿಟ್ರೆ ಒಂಥರ ಸೋತ್ ಬಂದಂಗಾಗಿ ಬ್ಯಾಸರ ಆಗ್ಬಿಡ್ತೈತಿ ನೋಡ್ರಿ ಫ್ರೆಂಡ್ಸ್. ಈಗ ಸಿಂಪಲಾಗಿ ಊಟ ಮಾಡಿ ಸಿಗ್ತೀವಿ. ಸದ್ಯಕ್ಕೆ ಎಲ್ಲರಿಗೆ ಎಲ್ಲರ ಕುಂತೀವಿ ನೋಡ್ರಿ ಊಟ ಮಾಡ್ಕೊಂಡು. ಇವತ್ತು ಯಾಕೆ ಹೋಗೋ ನಸೀಬ ಇಲ್ಲಿ ಕಾಣಿಸ್ತದ. ಆ ಕಡೆ ನಾವ ಮನೆ ಬಿಟ್ಟು ಹೋಗ್ಲಾರ್ದಾರು. ಯಾವಾಗಾರ ಒಮ್ಮೆ ಹೋಗ್ಬೇಕಂದಾಗ ಏನಾದರೂ ವಿಷಯಗಳು ಸಮಸ್ಯೆ ಆದಂಗೆ ಆಗ್ಬಿಡ್ತಾವೆ ನೋಡ್ರಿ ಫ್ರೆಂಡ್ಸ. ಅದು ನನಗೆ ಅಡ್ರೆಸ್ ಗೊತ್ತಿಲ್ಲ ರೀ ಎಲ್ಲಿ ಹೋಗ್ಬೇಕಂತೇಳಿ. ಯಾವಾಗ ಒಂದು ಸರಿ ಹೋಗಿದ್ದೆ ಅಷ್ಟೇ. ಅದಾದ್ಮೇಲೆ ಮತ್ತೆ ಹೋಗಕ್ಕೆ ಹೋಗಿಲ್ಲ. ಈಗ ಮತ್ತು ಫೋನ್ ಹಚ್ಚಿದ್ದೆ ನಾನು. ಅವರು ಮತ್ತು ನಾನು ಯಜಮಾನ್ರು ಕೂಡ ಬರಕತ್ತೇವೆ ಅನ್ನಂಗೆ ಅನ್ಸೈತ್ರಿ ದೊಡ್ಡಮ್ಮಗ. ಮತ್ತು ರಿಕ್ಷಾಕ್ಕೆ ಹೋದ್ವಪ್ಪ ಅಂದ್ರೆ ಅದು ಮತ್ತು ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಸ್ಟ್ಯಾಂಡಿಂದ ಪುಣೆನ ಹಾಕಕ್ಕೆ ಹೇಳೋದು. ಅಲ್ಲಿಂದ ಮತ್ತೆ ನಡ್ಕೊತ ಹೋಗ್ಬೇಕಂತ ಸ್ವಲ್ಪ ದೂರ ಆಗುತ್ತೆ ರೀ ಅಲ್ಲಿಂದನೇ. ಇಷ್ಟು ಹುಡುಗರು ತೊಗೊಂಡು ನಮ್ಮ ಅತ್ತಿಗೆ ತೊಗೊಂಡಂತ ನಡೆದಂತ ಸಾಧ್ಯನೇ ಆಗಂಗಿಲ್ಲ. ಡೈರೆಕ್ಟ್ ರಿಕ್ಷಾ ಮಾಡ್ಕೊಂಡು ಹೋದ್ರೆ ಇಲ್ಲಿಂದ 150-200 ತೊಗೋತಾರಂತ್ರಿ ಇಲ್ಲಿಂದ. ಮತ್ತು ಹೋಗ್ತಾ ಬರ್ತಾ 300-400 ಅಂದ್ರೆ ಉಣ್ಣೋದಿಲ್ಲ ತಿನ್ನೋದಿಲ್ಲ. ಮತ್ತು ಹೆಂಗೆ ಮಾಡ್ತೆ ಅಂದ್ರೆ ದೊಡ್ಡಮ್ಮ. ಅದಕ್ಕಂತೇಳಿ ಮತ್ತು ಯಜಮಾನ್ರ ಜೊತೆಗೆ ಹೋಗ್ಬಂದ್ರೆ ಆಯ್ತು ಅಂತೇಳಿ ಅಂದ್ಕೊಂಡೀನಿ. ನಮ್ಮ ಸಿಂಧಕ್ಕೂಗ ಮತ್ತು ಆ ಕಡೆ ವೈನಿಯರ ತಮ್ಮರ ಯಾರ ಬರ್ತಿರ್ತಾರೆ, ಅವ್ರು ಕೂಡ ಕಟ್ಟು ಕಳಿಸ್ತೀನಿ. ಮತ್ತು ನಾನು ನಾಳೆಗಾರ ನಾಡ್ದಾರ ಯಾವಾಗ ಆಗುತ್ತೆ ಅವಾಗ ಹೋಗಿ ಬಂದ್ರೆ ಆಯಿತು ಅಂತೇಳಿ ನಾನು ವಿಚಾರ ಮಾಡಿದೆ ಫ್ರೆಂಡ್ಸ. ಕರೆನ ನೋಡ್ರಿ. ಮತ್ತು ಬರೀ ರಿಕ್ಷಾಕ್ಕೆ ರೊಕ್ಕ ಹಾಕೋದಂದ್ರೆ ಒಳ್ಳೆ ಅನ್ಸುತ್ತೆ ನೋಡ್ರಿ ಫ್ರೆಂಡ್ಸ್. ಅದಕ್ಕೆ
ಅದು ಸ್ಕೂಟಿ ಇತ್ತು, ಅದು ಕೂಡ ಭಾಳ ದಿವಸ ನಡಿಲಿಲ್ಲ ಗಾಡಿ, ರೋಡ್ ಮೇಲೆ ನಡೆಯಂಗಿಲ್ಲ ಅಂತ್ರಿ ಅದು. ಕಲ್ತೀನಿ, ಬಟ್ ನೋಡೋಣ ಮುಂದೆಲ್ಲ ಸಾಧ್ಯ ಆಯ್ತಪ್ಪ ಅಂದ್ರೆ ತಗೊತೀನಿ ಗಾಡಿನ. ಈಕಿ ತಯಾರಾಗ್ಯಾಡ್ರಿ. ನಿಂದು ಅರ್ಬಿ ಎಲ್ಲ ಒಂದು ಇದ್ರಾಗ ಅದಾವ ಇಲ್ಲ? ಅತ್ತಿ ಬಂದ್ರಂದ್ರೆ ಹೋಗತ್ಯಾ? ನಿನ್ಕಿನ ದೊಡ್ಡವರು ನಿನ್ ತೊಂದು ಆಡಲ್ಲ ಫ್ರೆಂಡ್ಸ್. ಸೋಮವಾರ ನೋಡ್ರಿ, ನಾನು ಕೂಡ ಸಾಯಂಕಾಲ ಅಲ್ಲಿ ಮನೆ ಗುಡಿಗೆ ಹೋಗಿ ತುಪ್ಪ ದೀಪ ಹಚ್ಚಿ ಬರ್ತೀನಲ್ಲ, ಜಸ್ಟ್ ಇನ್ನೇಗ ಹಚ್ಚಿ ಬಂದಿ ನೋಡ್ರಿ. ಕಡೆ ಇನ್ನೇಗಾರ ಜಸ್ಟ್ ಹಚ್ಚಿ ಬಂದಿರಿ ಫ್ರೆಂಡ್ಸ್. ಹೋಗಿ ಇಡಿಯಪ್ಪ ನೀರು ತುಪ್ಪ ಒಂದು 5 निमिष निंद्रಬೇಕಿಲ್ಲ. कोणाला सिंधूला गेली ती पळत, थांब थांब म्हणल्यावर पण थांबली नाही. ಸೊ ಫ್ರೆಂಡ್ಸ್, ಸಿಂಧು ಅದೇ ಹೇಳ್ತೇನ್ರಿ, ಅವ್ರ ಅಜ್ಜಿನ ಇಲ್ಲೇ ಅದರ ಮಾತಾಡ್ಸಕ್ ಹೋಗಿ ಆಕಿನ ಬಿಟ್ರು ಮಾತಾಡ್ತಿಗೆ ಅನ್ಕೊಂಡಿದ್ದೆ. ಸೊ ಈ ತರ ಎಲ್ಲ ಬೆಳಗ್ಗೆ ಹೇಳ್ದೆ ನಿಮ್ಗೆ ರೀಸನ್ ಏನಂತಂತೇಳಿ. ಇವಾಗ ನಾನು ಮಲೆಂಗಡಿಗೆ ಹೋಗಿದ್ದೀನ್ರಿ. ಅದ ನಮ್ಮ ತಮ್ಮ ಫೋನಲ್ಲೇ ಹೋಗ್ತೀವಿ, ಸಚ್ಚು ಮಗ ಮಾಮಿ साक्षी मम्मी साक्षी मम्मी आली. साक्षी मम्मी आली. वरीतरी हे म्हणायचं का नाही? आले नाही त्यांनी. मग कसं कळलं वरी आले म्हणून, खाली आले म्हणून? फोन केले. माझा बरोबर. मग तू थांब म्हणायचे ना, मामी ये वरी, मम्मीने 2 मिनिटांनी येते ये म्हणून. गेले त्यांनी. ನೀರೇ ಮಾತಾಡಲ್ಲ, ನಿಂದರೆ ಬಾಳ ತುಟ್ಟಿರ್ತಾವ ಮಾತ. ಸೊ ಸಿಂಧು ಹೋಗ್ಯಾಳ ಅಂತ ನೋಡ್ರಿ. ಅವ್ರ ಇಲ್ಲಿ ಅಜ್ಜಿ ಬಲ್ಯಾಕ, ಅದು ನಮ್ಮ ಮೊಯ್ನಿ ಬಂದಿದ್ರು, ತಮ್ಮನ ಹೆಂಟ್ ಬಂದಿದ್ರು ಕಾಣಿಸ್ತದ. ಏ ತುಪ್ಪ ಐತಲ್ಲ, ಏನ ಹುಚ್ಚ ಹಿಂಗೆ ಮಾಡ್ತೀವಿ. ಜೀವ ಹಾಳ ಆತದ ನೋಡ್ರಿ ಫ್ರೆಂಡ್ಸ್. ಆ ಹುಡುಗಿಗೆ ಇನ್ನೊಂದ್ 4 ದಿನ ಇರು ಅನ್ನಕತ್ತಿದ್ವಿ. ನಾವು ಹೋಗಿ ಬಿಟ್ಟು ಬಂದ್ರ ನಮಗೂ ಒಂಥರ ಇದು ಇರ್ತಿತ್ತು. ಆಕಿಗೂ ಭಾಳ ದಿನ ಆಗೈತಿ, ಅವ್ರ ಅಜ್ಜಿ ಜೀವನ ನೆನ್ಸಕತ್ತಿತ್ತು. ಮತ್ ನೋಡ್ರಿ, ನಮ್ಮ ಆದ್ರ ಬಡದ್ರು ಹೋಗಂಗಿಲ್ಲ ಅಂತ, ಮತ್ ಬೇರೆಯವ್ರದಾದ್ರ ಕೈ ಹಿಡಿದು ಜಗ್ಗಿದ್ರು ಬರಂಗಿಲ್ಲ ಅಂತ. ಈಗ 20 ದಿನ ಮ್ಯಾಗ ಆಗಿತ್ರಿ ಈಕಿ ಬಂದ್ ಇಲ್ಲೇ. ಚೆನ್ನಾಗಿ ಇದ್ದೋಳ್ ಬಿಡ್ರಿ ಎಲ್ಲ, ಬಟ್ ಆದ್ರೂ ಅವ್ರ ಅಜ್ಜಿ ಕಡೆ ಜೀವನ ಅನ್ಸಕತ್ತಿತ್ತು. ಒಂದಲ್ಲ ಒಂದಿನ ಮತ್ತ ಅವ್ರವ್ರು ಹೋಗೋರಲ್ಲ. ನಾವು ಸುಟ್ಟಿ ಐತಿ ಇರ್ಲಿ 4 ದಿನ ಅಂತ ನಾವೇನೇ ಹೆಚ್ಚಿಗೆ ಇಲ್ಲ ಅಂತ ನಾವು ಅನ್ಕೊಂಡ್ವಿ. ಮತ್ತೆ ಓಕೆನಂದ್ರ ಮತ್ ಮಕ್ಳು ಮನ್ಸು ನೋಸಕ್ ಆಗಂಗಿಲ್ಲ ನೋಡ್ರಿ ಫ್ರೆಂಡ್ಸ್. ಸೊ ಇವಾಗ ನಾನು ಕೂಡ ಹೋಗಿ ಬಂದಿನಿ. ಇಬ್ರಿಗೆ ಹಳಗೈತಿ, ನನಗಂತೂ ಸಿಕ್ಕಾಪಟ್ಟೆ. ಜಸ್ಟ್ ಒಂದ್ 5 ನಿಮಿಷ ಹೋಗಿ ಬರ್ತೀನಿ ಅಂತ ಹೋದೆ ನಾನು, ಲಗುಟ ಬಂದೆ. ಬಟ್ ಇವ್ರಿಗಂತೂ ಬಹಳ ಜೀವ ಯಾಕಾಡ್ರಂತ ಅನ್ಸಕತ್ತೈತಿ ನೋಡ್ರಿ. ಅದ್ರ ನನ್ನ ಮಕ್ಳು ಬಹಳ ಸೆನ್ಸಿಟಿವ್ ರೀ. ಹಚ್ಕೊಂಡ್ರಂದ್ರ ಅಷ್ಟು ಹಚ್ಕೊಂಡ್ಬಿಡ್ತಾರ. ಆಕಿನೂ ಹಂಗೆ ಇದ್ದೋಳ್ರಿ, ಸಿಂಧುನು ಇನ್ನೋಸೆಂಟ್ ಆಕಿನೂ ಭಾಳ. ಬಟ್ ಸುಟ್ಟಿ ಐತ್ರಿ ಇನ್ನ ಸಾಲಿ ಇರು ಅಂತ ಎಷ್ಟು ಅಂದಿದ್ವಿ. ಬೆಳಿಗ್ಗೆ ಹೋಗಿ ಮಾತಾಡ್ಸಿ ಮತ್ ಒಳ್ಳೆ ಬಾವ ಅಂತೇಳಿ, ಇಲ್ಲ ಅಂಟಿ ಅಲ್ಲೇ ಇರ್ತೀನಿ ಬಿಡವ ಅಂತ ಅಂದಿದ್ದು. ಏನ್ ಹಳೆ ಮಾಡ್ಕೊಂಡ್ರಾಗ ಏನ್ ಅರ್ಥನೇ ಇಲ್ರಿ. ನಮ್ಮ ಅತ್ತೆಯರು ಆ ಕಡೆ ರೈತ ಮಮ್ಮಿಯವ್ರ ಮನೆಗೆ ಕುಂತಾರ. ಸಾಯಂಕಾಲಕ್ಕೆ ಈಗ ಅಡ್ಗೆ ಏನಾದ್ರು ನೋಡ್ಬೇಕು. ಇವ್ ತಳಗ ಆಡಾಕ್ ಹೋಗಿನ ಅನ್ನಕತ್ತಾರ. ಸೊ ಇವನ್ಕಿನ ದೊಡ್ಡವ್ರ ಅದಾರ ಅವ್ರು. ಹುಡುಗಿಯರ್ದೊಳಗ ಈಗ ಹೋಗ್ಬೇಕದಾಳ್ರಿ, ಮತ್ತೊಬ್ರು ಹುಡುಗಿಯರಿಲ್ಲ. ಸಿಂಧು ಇದ್ದು ಮ್ಯಾಗ ಆಡ್ತಿದ್ರು. ನೋಡಮ್ಮ ಒಂದ್ 10 ನಿಮಿಷ ಹೋಗ್ಬರ್ರಿ. ಫ್ರೆಂಡ್ಸ್, ನಮ್ಮ ಅಂಟಿ ಎಲ್ಲಿ ಬಂದಾರ್ರಿ ಅವ್ರು? ಪುಣಾನಾಕ ಬಲ್ಯಾಕ ಅದಾರಂತ್ರಿ. ಇವರು ಬಂದಾರ ಫ್ರೆಂಡ್ಸ್. ಬೆಳಗ್ಗೆನೆ ಹೋಗಿದ್ರಿ ಇವ್ರ ಕೆಲ್ಸಿಗೆ. ಮಾಲಕ್ರದ್ದು ಏನೋ ಫಂಕ್ಷನ್ ಇತ್ತಂತ, ಹಂಗಾಗಿ ಈಗ ಬಂದಾರಿ. ಜಸ್ಟ್ ಬಂದ್ಬಿಟ್ಟೆನೋ ಫೋನ್ ಹಚ್ಚಾರ ನಮ್ಮ ಅಂಟಿ, ನೀ ಬಂದಿದ್ರೆ ನೀನೇ ಕರ್ಕೊಂಡು ಬಾ ಅಲ್ಲಿತಾನ ಅಂತೇಳಿ. ಇರು ಅಂದೇನ್ರಿ, ಮತ್ತೆ ಬರ್ತೀನಿ ಅಂತ ಹೊಂಟಾರ ನಮ್ಮ ಅತ್ತಿ. ಇವತ್ತು ಸಿಂಧುನ್ ಹೋಗ್ಯಾಡ್ರಿ, ಇವರು ಹೊಂಟ್ರ ಹಳಾಡ್ತದೆ. ಹಾ, ನೀವು ಅಲ್ಲಿ ಕೂತಿದ್ರಿ, ಸಚ್ಚುನ್ ಹೆಂಡ್ತಿ ಕರ್ಕೊಂಡು ಹೋದ್ರತ್. ಲಿಫ್ಟ್ ಒಂದು ಲೆಗೆ ಮ್ಯಾಗ ಬಂದ್ ಮಾಡಲ್ರಿ ಗೇಟ್ಗಳು, ಹಂಗಾಗಿ ತಳಗ್ ಬರಲ್ಲೇ. ಲಿಫ್ಟಿನೇ ಹೊಂಟೇವ್ ನೋಡ್ರಿ ತಳಗ್ ಫ್ರೆಂಡ್ಸ. ಬರ್ರಿ ನಮ್ಮ ಮಮ್ಮಿನ ನಮ್ಮ ಅತ್ತಿನ ಬಿಟ್ಟು ಬರಮಂತ್ರಿ.
हे नको पिलं उतर नको पिलं उतर परत मी तुला परत कुठेतरी घेऊन जातो मी सोडून आल्यावर बाहेर घेऊन जातो ठीक आहे ए मम्मा दे की ग जागा पुरत नाही दे दे मम्मा जागा पुरत नाही दे की जागा आहे ಅಲ್ಲಿ ಪುಡ ಅವಿಲ್ಲ ಸುಧರತ್ नाही पुढं दे पिलं उतर रे तू काय तर आणतो का ठीक आहे दोघं काय करा ಆ ಗಾಡಿ ಚಲೋದು ಹಂಗ್ಯಾಕ ಬಂದನ್ ಮಾಡ್ರಿ ಚಾವಿ जा तू तुला दोघं काय बॉल नाही बॉल आहे ना बॉल नको गडी गडी बॉल नको काय तर खायला घे कुरकुरी घे वाटलंस तर कुरकुरी घे नाहीतर बिस्किट घे ನಮ್ಮ ಕೈತವ ನಮ್ಮ ಅತ್ತಿ ಫಸ್ಟ್ ನಂಬರ್ ರೀ ಮ್ಯಾಗ ಇನ್ನೊಬ್ರು ಸೆಕೆಂಡ್ ನಂಬರ್ ಹತ್ತಿ ಇವ್ರು ಉಮಾ ಮಮ್ಮಿ 3 ನಂಬರ್ ಹತ್ತಿ ಕೈತವ ಮಮ್ಮಿ 4 ನಂಬರ್ ಹತ್ತಿ सावकाश ये पिलू इकडे बा हा हो दम दम गट्टी कुंदरी सावकाश तिला सुधरत नाही गाडीवर बसले की जरा ಮುಂದಕಸ್ ರೀ ಜರ ಮುಂದಕಸ್ ಸರಿ ನೀವೇ ಅವ್ರಿಗೆಲ್ಲ ಇದಾದಾಗೈತೆ ಪೂರ ಹಿಂದೆ ಕೂತಾರವ್ರು ಜರ ಮುಂದಕ್ಕೆ ಸರಿ ರೀ ನೀವು ಸರಿ ಜರ ಮುಂದಕ್ಕೆ ಚಂದ ಕುಂಡ್ರಿ ನೀವು ಹಾಂ ಗಟ್ಟಿ ಹಿಡೀರಿ ಹಾಂ 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 ಗಟ್ಟಿ ಕುಂದ್ರಿ ಮೊದಲ बरे वा हां 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 घेऊन ये जा लवकर ये तुम्ही ಪಿಲ್ಯ ಪಾಪ ರೀ ಫ್ರೆಂಡ್ಸ್ ಅವ್ರ ಪಪ್ಪ ರೊಕ್ಕ ಕೊಟ್ಟರು ಕುರ್ಕುರಿ ತಿಂದ್ರು ಇಬ್ಬರು ಇಷ್ಟು ದಿನ ಸಿಂಧು ಇದ್ದಳ್ರಿ ನನ್ನ ತಂಟ್ಯಾಗ ಜಾಸ್ತಿ ಅಂದ್ರೆ ಹಿಂಗೆ ಇದು ಮಾಡ್ತಿದ್ದಿಲ್ಲ ಟೈಮ್ ಸ್ಪೆಂಡ ಅವ್ರವ್ರು ಆಡ್ತಿದ್ರು ಖುಷಿಯಾಗಿ ಸಿಂಧು ಇಲ್ಲ ಒಂದು ಸೌನ್ ಕೈ ಮ್ಯಾಗ ಬಂದು ಪಿಲ್ಯ ಮುಕ್ಕೊಂಡ ನಾನು ಸ್ವಲ್ಪ ಮೊಬೈಲ್ ಇದು ಮಾಡತ್ತಿದ್ನೆ ನನ್ನ ಬಾಜುಕ್ಕೆ ಬಂದು ಮುಕ್ಕೊಂಡು 2 ಮಕ್ಕಳು ಬೇಜಾರು ಆಕತ್ತದ್ರಿ ಇವ ಅಂತ ನಿದ್ದಿನೇ ಮಾಡಾಕತ್ತ ನೋಡ್ರಿ ಪಿಲ್ಲು ಸ್ವಲ್ಪ ಬಾಯ ಬಳ್ಳಿ ಇಟ್ಕೊಂಡು ಮುಕ್ಕೊಂಡೋದು ರೂಢಿ ಪಿಲ್ಲುಗೆ ಮೊದ್ಲಾದ್ರೆ ಜಾಸ್ತಿ ಐತ್ರಿ ಇವಾಗ ಕಡಿಮೆ ಆಗೈತಿ ಇವ ಹಳೆ ಆಗಾಕತ್ತತ್ ನೋಡ್ರಿಪ್ಪ ಭಾಳ ಇನ್ನೋಸೆಂಟ್ ರೀ ನನ್ನ ಮಕ್ಕಳು ಖರೇನೆ ಫ್ರೆಂಡ್ಸ ಇದ್ದುದೊಳಗೆ ಹ್ಯಾಪಿಯಾಗಿರ್ತಾವ್ರಿ ಕಾಡಲ್ಲ ಜಾಸ್ತಿ ಬೇಡಲ್ಲ ನಾ ಇವನೇ ಒಂದು ಜರ ತುಂಟ ಮಗ ಬಟ್ ಬೇರೆದರ ಮಕ್ಳಿಗೆ ಒಂದೊಂದು ಸರಿ ನೋಡಿದ್ರೆ ಭಾಳ ಬೆಸ್ಟ್ ಅಂತ ಅನ್ನಿಸ್ತೈತೆ ನೋಡ್ರಿ ಫ್ರೆಂಡ್ಸ ಒಂದೊಂದು ಮಕ್ಕಳು ಭಾಳ ಕಿಡಿಗಿರ್ತನ ಮಾಡ್ತಾವ ಜೀವ ಹಳ್ಯಾಳತ್ತದ ನೋಡ್ರಿ ಏನು ಮಾಡ್ತೀರಿ ಎಲ್ಲಿ ಹೊರಗೆ ಹೋಗಿ ಅಂತ ಕಿರಿಕಿರಿ ಮಾಡಲ್ಲ ಬೇಕಂದಿದ್ದು ಬೇಕಂತ ಮಾಡಲ್ಲ ಏನಿಲ್ಲ ಅಗದಿ ಸಿಂಪಲ್ ಸಾಧಾರಣ ನಾ ಹೆಂಗಿರ್ತೀನಿ ನನ್ನ ಮಕ್ಕಳಿಗೆ ಹಂಗೆ ರೂಢ ಹಾಕಿ ನೋಡ್ರಿ ಹೌದಿಲ್ರಿ ಜಾಸ್ತಿ ಆಡಂಬರೂ ಇಲ್ಲ ಜಾಸ್ತಿ ಕೆಳಗಡೆನೂ ಇಲ್ಲ ಮಿಡಲ್ದೊಳಗೆ ಇವಾಗ ಅಡುಗೆ ಮಾಡಮತ್ರಿ ಫ್ರೆಂಡ್ಸ್ ಇದು ನೋಡ್ರಿ ಫುಲ್ಲ ಲೂಸ್ ಅಂದ್ರೆ ಲೂಸ್ ಆಗಿಬಿಟ್ಟೈತಿ ಫ್ರೆಂಡ್ಸ್ ಇದೇನು ಶೋಲ್ಡ್ರೇ ಐತಲ್ಲ ಶೋಲ್ಡ್ರು ಫುಲ್ ಸ್ವಲ್ಪ ಸ್ಲಿಮ್ ಆಗಿರೋದ್ರಿಂದ ಮೈಯಾಗ ಡಗಳಂ ಬಗಳಂ ಆಗಿಬಿಟ್ಟೈತಿ ಡ್ರೆಸ್ ಅಂತ ಸ್ವಲ್ಪ ಕಾಟನ್ ಐತಲ್ರಿ ಬ್ಯಾಸಿಗೆ ಕಂಫರ್ಟಬಲ್ ಅಂತ ಅನ್ನಿಸ್ತೈತೆ ಅಂತೇಳಿ ಇದು ಹಾಕ್ಕೊಂಡಿದ್ದೆ ಹೋಗೋದು ಕ್ಯಾನ್ಸಲ್ ಆಯಿತು
ಈಗೇನಾದರೂ ಸ್ವಲ್ಪ ಸಿಂಪಲಾಗಿ ಅಡುಗೆ ಮಾಡಿಬಿಡ್ತೀನಿ. ಆ್ಯಕ್ಚುಲಿ ಅಡುಗೆ ಮಾಡಿ ಊಟ ಮಾಡೋಕ್ಕೂ ಮನಸ್ಸಿಲ್ಲ. ಯಜಮಾನ್ರು ಬೆಳಗ್ಗೆ ಲಗುಟ ಹೋಗಿದ್ರಲ್ಲ, ಅವರು ಸುಸ್ತಾಗಿ ಬಂದಿದ್ದಿರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಏನಾದರೂ ಅಡುಗೆ ಮಾಡ್ತೀನಿ, ಅವ್ರಿಗೂ ಹಸಿವಾಗಿರ್ತೈತಿ. ಸೊ ಏನಾದರೂ ಒಂದು ಮೊದಲು ಅಡುಗೆ ಮಾಡಿಬಿಡ್ತೀನಿ. ಅನ್ನ ಮಾಡೀನಿ ರೀ, ಇನ್ನೇ ಬಿಸಿ ಚಪಾತಿ ಮಾಡೀನಿ, ಶೇಂಗಾ ಸಾರು. ಚಪಾತಿ ಉಣಿಸ್ನೇ? ಹಾಂ, ಯಾಕೆ ಪಿಲ್ಲು ಮಕ್ಕೊಂಡನ್ರಿ, ಅವ ಹೇಳಲ್ಲಾಗ್ಯಾನ. ಯಜಮಾನ್ರು ಬಂದಾರ ನೋಡ್ರಿ. ಸೊ ಬರ್ರಿ ಸದ್ಯಕ್ಕೆ ಸಿಂಪಲ್ ಊಟ ಮಾಡಮಂತ. ಫ್ರೆಂಡ್ಸ, ನಿನ್ನೆ ನಮಗೂ ಬೇಜಾರಾಗ್ಬಿಡ್ತ್ರಿ, ಮತ್ತು ವಿಡಿಯೋ ಎಂಡ್ ಮಾಡೋಕೆ ನಂಗೆ ಹೋಗಲಿಲ್ಲ. ನಮಗೆ ಮೊನ್ನೆ ಸರಿ ಬರಾಗ ವಿಡಿಯೋದಾಗ ಹಾಕಿದ್ದೆ. ನನಗೂ ಸ್ವಲ್ಪ ಮಸಾಲೆ ಖಾರ ಮಾಡಿ ತೊಗೊಂಬಂದಿದ್ರು. ಲಾಸ್ಟ್ ಟೈಮ್ ನಮ್ಮ ಮನೆ ಓಪ್ನಿಕ್ಕಿಂತ ಮುಂಚೆಕಿನ ಅವ್ವ ಕುಟ್ಟಿಸಿದ್ರು. ಪ್ರತಿ ವರ್ಷನೂ ಈಗ ಅವ್ವ ಕುಟ್ಟಿಸಿನೇ ಕೊಡ್ತಾರೆ. ನಾನಂತರ ಇಲ್ಲಿ ಮಾಡೋಕೆ ಹೋಗಲ್ರಿ ಮಸಾಲೆ ಖಾರನ. ಸೊ ಮನೆ ಎಲ್ಲರಿಗೂ ಇಟ್ಟಿಟ್ಟು ಕಟ್ಟಿದ್ರು, ಮತ್ತು ಮನೆಗೆ ಸಂಬಂಧ ಅಂತ ಸ್ವಲ್ಪ ಇಟ್ಕೊಂಡಿದ್ರು ಅವ್ವ. ಅಕ್ಕರಿಗೆ ಸ್ವಲ್ಪ ಖಾರ ಭಾಳ ಬೇಕಾಗುತ್ತೆ ರೀ, ಮಸಾಲೆ ಖಾರ. ಅವ್ರು ಭಾಳ ಸ್ಪೈಸಿ ಊಟ ಮಾಡ್ತಾರೆ. ಹಾಗಾಗಿ ಮತ್ತೆ ನಮಗೂ ಇನ್ನೊಂದು ಸ್ವಲ್ಪ ಕುಟ್ಟಿಸ್ಕೊಡೋಣ. ಈಗ ಅವ್ವ ಅಕ್ಕರಿಗೆ ಮಸಾಲೆ ಖಾರ ಕುಡ್ಸಕತ್ತಾರ್ರಿ ಅವ್ವ. ಫುಲ್ ಮಷಿನ್ದನೇ ಆವಾಜ್ ಬಂದುಬಿಟ್ಟಿತ್ರಿ. ಸೊ ವಾಯ್ಸ್ ಅವ್ರು ಕೊಡ್ಬೇಕಾಯ್ತು ನನಗೆ. ಇದು ಹಾಗೆ ವಿಡಿಯೋ ಮಾತಾಡಿ ಅಂತ ಚಂದ ಕಳಿಸಿದ್ರು ಅವರು. ಅದು ನಿಮಗೆಲ್ಲ ಡಿಸ್ಟರ್ಬ್ ಆಗ್ತದೆ, ಇಡೀ ವಿಡಿಯೋ ಅದೇ ಥರ ಸೌಂಡ್ ಇರೋದ್ರಿಂದ ನಾನೇ ವಾಯ್ಸ್ ಓವರ್ ಕೊಡಕತ್ತೀನಿ ನೋಡಿರಿ. ಸೊ ಇವತ್ತಿಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡೋದ್ರ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ಸಪೋರ್ಟ್ ಮಾಡಿರಿ. ನಮ್ಮ ಥರದ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ಮಾಡುವಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದ್ರೆ ನಾವು ಜೀವನದಾಗ ಒಂದು ಹೆಜ್ಜೆ ಮುಂದೆ ಬರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರದ ಲಾಗ್ ಜೊತೆಗೆ ಮತ್ತು ನೆಕ್ಸ್ಟ್ ಲಾಗ್ದೊಂದಿಗೆ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.